So, good morning, everyone. So, we can start our the next concept. So, this is very important concept. So, the concept is say about the Einstein explanation for photoelectric effect. Okay. So, Einstein explanation for photoelectric effect. Before that, we have to study about the photons. So, what is meant by photon? ಈ photon ಅಂದ್ರೆ ಏನು? ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ಅನ್ನೋದನ್ನ ಇವತ್ತು ಕ್ಲಾಸ್ ಅಲ್ಲಿ ನಾವು ಓದೋಣ. ಓಕೆ. So in today's class we are discussing about the photons. So photons ಬಗ್ಗೆ ನಾವೇನ್ ಮಾಡ್ತೀವಿ ಅದನ್ನ ಡಿಸ್ಕಸ್ ಮಾಡ್ತೀವಿ. So photons are nothing but photon explain ಮಾಡೋಕ್ಕಿಂತ ಮುಂಚೆ let us discuss again about the photoelectric effect. So photoelectric effect ಅಂದ್ರೆ ಏನು ಅನ್ನೋದನ್ನ ಇನ್ನೊಂದ್ಸತಿ ನಾವು ಬ್ರೀಫ್ ಆಗಿ ಅದನ್ನ ಡಿಸ್ಕಸ್ ಮಾಡೋಣ. So let us consider this as a metal surface. ಇದೊಂದು ನಂದು metal surface ಇದೆ. Metal surface means they will have the free electrons. So these are called as the free electrons. ಈ free electrons ಅಲ್ಲಿ ಏನ್ ಮಾಡ್ತೀವಿ we are making it to absorb certain radiation. So certain radiation ಏನ್ ಮಾಡ್ತೀವಿ they are falling on this metal surface. ಈ metal surface ಒಳಗೆ ಈ radiations, so these are called as the radiations. ಈ radiations ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ this electron it will absorb this radiation. So radiations are nothing but the energy. So energy ನ ಏನ್ ಮಾಡುತ್ತೆ ಅದು absorb ಮಾಡ್ಕೊಂಡು ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತೆ ಅನ್ನೋದು ದಟ್ ಇಸ್ ಇಂಪಾರ್ಟೆಂಟ್. ಸೊ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತೆ ದೇ ವಿಲ್ ಮೂವ್ ಇನ್ ದಿಸ್ ಮೆಟಲ್. ಈ ಮೆಟಲ್ ಒಳಗೆ ಏನಾಗುತ್ತೆ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆಗಿ ಏನ್ ಮಾಡುತ್ತೆ ಡ್ಯೂರಿಂಗ್ ದಿಸ್ ಮೂವ್ಮೆಂಟ್ ದೇ ವಿಲ್ ಅಂಡರ್ಗೋ ದಿ ಕೊಲಿಷನ್. ಸೊ ಕೊಲಿಷನ್ ಹಾಗೆ ಆಗುತ್ತೆ. ಸೊ ಕೊಲಿಷನ್ ಆದಾಗ ಏನ್ ಮಾಡುತ್ತೆ ದೇ ವಿಲ್ ಲಾಸ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ. ಸರ್ಟನ್ ಎನರ್ಜಿನ ಏನ್ ಮಾಡುತ್ತೆ ಅದು ಲಾಸ್ ಮಾಡಿ ಸರ್ಟನ್ ಇಲೆಕ್ಟ್ರಾನ್ಸ್ ವಿಚ್ ಆರ್ ನಿಯರ್ ಟು ದಿ ಸರ್ಫೇಸ್. ಈ ಸರ್ಫೇಸ್ ಗೆ ಹತ್ರ ಇರೋ electrons ಏನ್ ಮಾಡುತ್ತೆ they will absorb this energy and they will try to escape from this surface. ಈ ಸರ್ಫೇಸ್ ಇಂದ ಏನಾಗುತ್ತೆ ಹೊರಡೆ ಬರುತ್ತೆ. ಅವಾಗ ಏನಾಗುತ್ತೆ it is free ಆಗುತ್ತೆ. This phenomenon is called as ಅದನ್ನ ನಾವು photoelectric effect ಅಂತ ಕರಿತೀವಿ. This phenomenon is called as photoelectric effect. So what is the photoelectric effect? It is the emission of electron by absorbing certain radiation. ಸೊ ಇಲ್ಲಿ ನಾವು ಸರ್ಟನ್ ರೇಡಿಯೇಷನ್ಸ್ ಅಂತ ಹೇಳಿದ್ರೆ ಎಲ್ಲಾ ರೇಡಿಯೇಷನ್ಸ್ ಒಳಗೂ ನನಗೆ ಇಲೆಕ್ಟ್ರಾನ್ಸ್ ಗಳು ಎಮಿಟ್ ಆಗೋದಿಲ್ಲ. ಸೊ ಫಾರ್ ಎ ಸರ್ಟನ್ ಫ್ರೀಕ್ವೆನ್ಸಿ ದಿ ಇಲೆಕ್ಟ್ರಾನ್ ಇಸ್ ಎಮಿಟೆಡ್. ದಟ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ಆಸ್ ಅದನ್ನ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ನಾವು ಅದನ್ನ ಕರಿತೀವಿ. ಸೊ ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಡಿಸ್ಕಷನ್. ಇಲ್ಲಿ ನಾವೇನ್ ಹೇಳ್ತೀವಿ ರೇಡಿಯೇಷನ್ಸ್ ಅಂತ ಹೇಳ್ತಿದೀವ ನಾವು. ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಸೆಡ್ ದಟ್ ದಿ ಲೈಟ್ ಕನ್ಸಿಸ್ಟ್ ಆಫ್ ಟೂ ನೇಚರ್. ಸೊ ದಟ್ ಈಸ್ ನಥಿಂಗ್ ಬಟ್ ಹಿಯರ್ ಇಟ್ ವಿಲ್ ಬಿ ದಿ ಪಾರ್ಟಿಕಲ್ ನೇಚರ್ ಅಂಡ್ ದಿಸ್ ವಿಲ್ ಬಿ ದಿ ವೇವ್ ನೇಚರ್ ಅಂತ ಹೇಳಿದ್ವಿ. ಈ ವೇವ್ ನೇಚರ್ ಒಳಗೆ ಹಿಯರ್ ಯು ಕ್ಯಾನ್ ಎಕ್ಸ್ಪ್ಲೈನ್ ದಿ ಇಂಟರ್ಫರೆನ್ಸ್. ಸೊ ಇಂಟರ್ಫರೆನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬಹುದು, ಡಿಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡಬಹುದು. ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಅಂಡ್ ದಿ ಪೋಲರೈಸೇಷನ್, ದೀಸ್ ಆರ್ ದಿ ಮೇನ್ ತ್ರೀ ಫಿನಾಮಿನನ್ಸ್ ಗಳನ್ನ ಏನ್ ಮಾಡಬಹುದು ವೇವ್ ನೇಚರ್ ನ ತಗೊಂಡು ನಾನು ಯೂಸ್ ಮಾಡಬಹುದು. ಪಾರ್ಟಿಕಲ್ ನೇಚರ್ ಅಂತ ತಗೊಂಡಾಗ ಐ ಕ್ಯಾನ್ ಸ್ಟಡಿ ಅಬೌಟ್ ದಿ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಮಾಡಬಹುದು. ಅಂಡ್ ಹಿಯರ್ ನಥಿಂಗ್ ಬಟ್ ದಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಸೊ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಈ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅನ್ನ ಸೊ ಓನ್ಲಿ ಬೈ ಕನ್ಸಿಡರಿಂಗ್ ಲೈಟ್ ಆಸ್ ಎ ಪಾರ್ಟಿಕಲ್ ಅಂತ ತಗೊಂಡ್ರೆ ಮಾತ್ರ ನಾ ಏನ್ ಮಾಡ್ಬೋದು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ನ ಎಕ್ಸ್ಪ್ಲೇನ್ ಮಾಡಬಹುದು. ದಿಸ್ ರಿಫ್ರಾಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಬೈ ಟೇಕಿಂಗ್ ದಿಸ್ ಲೈಟ್ ಆಸ್ ಎ ವೇವ್ ಅಂತ ತಗೊಂಡು ನಾವೇನ್ ಮಾಡ್ಬೋದು ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಬಟ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇಟ್ ಇಸ್ ಎಕ್ಸ್ಪ್ಲೇನ್ ಬೈ ಟೇಕಿಂಗ್ ದಿ ಲೈಟ್ ಆಸ್ ಎ ಪಾರ್ಟಿಕಲ್. ಸೊ ಅದನ್ನ ವೇವ್ ನೇಚರ್ ಅಂತ ತಗೊಂಡ್ರೆ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗುತ್ತಿಲ್ಲ, ಪಾರ್ಟಿಕಲ್ ನೇಚರ್ ಆಗಿ ನಾನು ಏನ್ ಮಾಡ್ಬೇಕು ಅದನ್ನ ತಗೋಬೇಕು. ಇಲ್ಲಿ ಬಂದಿರ್ತಲ್ವಾ ಈ ರೇಡಿಯೇಷನ್ಸ್ ಏನಾಗಿರುತ್ತೆ ದೇ ಆರ್ ಇನ್ ದಿ ಫಾರ್ಮ್ ಆಫ್, ದೇ ಆರ್ ನಾಟ್ ಇನ್ ದಿ ಫಾರ್ಮ್ ಆಫ್ ದಿಸ್ ವೇವ್. ಅದು ವೇವ್ ನೇಚರ್ ಎಕ್ಸ್ಪ್ಲೇನ್ ಮಾಡಕ್ ಆಗುದಿಲ್ಲ ಅಂತ ಹೇಳಿದ್ರೆ ದೇ ಆರ್ ಇನ್ ದಿ ಫಾರ್ಮ್ ಆಫ್ ಪಾರ್ಟಿಕಲ್. ಸೊ ಪಾರ್ಟಿಕಲ್ ಫಾರ್ಮ್ ಅಲ್ಲಿ ಏನಾಗುತ್ತೆ ಅದು ನನಗೆ ಬರ್ತಾ ಇರುತ್ತೆ. ಈ ಪಾರ್ಟಿಕಲ್ಸ್ ಗಳನ್ನ ನಾವೇನ್ ಕರಿತೀವಿ ಪಾರ್ಟಿಕಲ್ಸ್ ಆಫ್ ಲೈಟ್ ಈಸ್ ಕಾಲ್ಡ್ as ಅದನ್ನ ನಾವು ಫೋಟಾನ್ಸ್ ಅಂತ ಕರಿತೇವೆ. ಫೋಟಾನ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಲೈಟ್ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಸೊ ಎನರ್ಜಿ ಏನ್ ಮಾಡ್ತಾ ಇರುತ್ತೆ ಅದು ಕ್ಯಾರಿ ಮಾಡ್ತಾ ಇರುತ್ತೆ. ಇದನ್ನ ಏನ್ ಕರಿತೀವಿ ದಿಸ್ ಇಸ್ ಕಾಲ್ಡ್ as ಫೋಟಾನ್ ಅಂತ ನಾವು ಅದನ್ನ ಕರಿತೀವಿ. ಸೊ ಎಕ್ಸಾಂಪಲ್ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ನೀವೊಂದು ಗಾರ್ಡನಿಂಗ್ ಕೆಲಸ ಮಾಡ್ತಿದ್ದೀರಾ. ಸೊ ಯು ಆರ್ ಡೂಯಿಂಗ್ ಒನ್ ಗಾರ್ಡನಿಂಗ್ ವರ್ಕ್. ಸೊ ಗಾರ್ಡನಿಂಗ್ ವರ್ಕ್ ಒಳಗೆ ಏನ್ ಮಾಡ್ತೀರಾ ನೀವೊಂದು ಇಲ್ಲಿ ಗಿಡ ನೆಟ್ಟಿದ್ದೀರಾ, ಒಂದ್ ಸ್ವಲ್ಪ ತುಂಬಾ ಒಂದ್ 5-6 ಗಿಡ ನೀವೇನ್ ಮಾಡಿದೀರಾ ಇಲ್ಲಿ ನೆಟ್ಟಿದ್ದೀರಾ. ಇಲ್ಲಿಂದ ನೀವೇನ್ ಮಾಡ್ತಿದ್ದೀರಾ ಯು ಆರ್ ಪೋರಿಂಗ್ ವಾಟರ್. ಒಂದು ಪೈಪ್ ಅನ್ನ ಇಟ್ಕೊಂಡಿದ್ದೀರಾ, ಪೈಪ್ ಇಂದ ಏನ್ ಮಾಡ್ತಿದ್ದೀರಾ ನೀವು ನೀರನ್ನ ಹಾಕ್ತಾ ಇದ್ದೀರಾ. ಸೊ ಇವೆಲ್ಲಾ ಗಿಡಕ್ಕೆ ನೀರ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ ನೀವು ಒಂದ್ ಇಲ್ಲಿ ಪೈಪ್ ಗೆ ಒಂದ್ ಸ್ವಲ್ಪ ಫೋರ್ಸ್ ಅಲ್ಲಿ ಬರ್ಬೇಕಾದ್ರೆ ಇಲ್ಲ ನೀವು ಬೆರಳನ್ನ ಇಟ್ಟಾಗ ಏನಾಗುತ್ತೆ ಇಟ್ ವಿಲ್ ಸ್ಪ್ರಿಂಕಲ್ಸ್ ಲೈಕ್ ದಿಸ್.
ಹೀಗೆ ಏನಾಗುತ್ತೆ ಅದು ಸ್ಪ್ರಿಂಕಲ್ ಆಗ್ತಾ ಹೋಗುತ್ತೆ. ಹೀಗೆ ಸ್ಪ್ರಿಂಕಲ್ ಆದಾಗ ಇಲ್ಲಿರೋ ಆಲ್ಮೋಸ್ಟ್ ಎಷ್ಟು ನೀವು ಪ್ಲಾಂಟ್ ತಗೊಂಡಿರ್ತೀರಲ್ವಾ, ಈ ಪ್ಲಾಂಟ್ ಏನ್ ಮಾಡುತ್ತೆ, ದೇ ವಿಲ್ ಟೇಕ್ ಆಲ್ಮೋಸ್ಟ್ ಸೇಮ್ ಅಮೌಂಟ್ ಆಫ್ ವಾಟರ್. ಸೊ ಸೇಮ್ ಅಮೌಂಟ್ ಆಫ್ ವಾಟರ್ ನ ಏನ್ ಮಾಡುತ್ತೆ, ದೇ ವಿಲ್ ಟೇಕ್. ಸೊ ಅದೇ ನಾನು ಏನ್ ಮಾಡ್ತೀನಿ, ನಾನು ಕ್ವಾಂಟಮ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾ ಏನ್ ಮಾಡ್ತೀನಿ, ಒಂದು ಪ್ಯಾಕೆಟ್ಸ್ ಆಫ್ ವಾಟರ್, ಸೊ ವಾಟರ್ ಪ್ಯಾಕೆಟ್ಸ್ ನಾ ಏನ್ ಮಾಡ್ತೀನಿ ತಗೊಳ್ತೀನಿ, ಇದನ್ನ ರ್ಯಾಂಡಮ್ ಆಗಿ ಇಲ್ಲಿ ಥ್ರೋ ಮಾಡ್ತೀನಿ. ಸೊ ವಾಟರ್ ಪ್ಯಾಕೆಟ್ಸ್ ಗಳು ಇಲ್ಲಿ ಬಿದ್ದಾಗ ಏನ್ ಮಾಡುತ್ತೆ, ಈ ಸರ್ಫೇಸ್ ಅಲ್ಲಿ ಬಿದ್ದಾಗ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ವಾಟರ್ ಏನಾಗುತ್ತೆ, ಈ ಗಿಡದ ಕೆಳಗಡೆ ಬರುತ್ತೆ. ಇನ್ನೊಂದು ಪ್ಯಾಕೆಟ್ ಈ ಕಡೆ ಬರುತ್ತೆ. ಫಸ್ಟ್ ಏನ್ ಮಾಡುತ್ತೆ, ದೇ ವಿಲ್ ಬ್ರೋಕ್ ಆಗಿ, ಸೊ ಅಲ್ಲೆಲ್ಲ ನೆಲ ಎಲ್ಲ ಕೋಲ್ಡ್ ಆದ್ಮೇಲೆ ಏನಾಗುತ್ತೆ, ದೆನ್ ದಿಸ್ ಪಾರ್ಟಿಕಲ್ ದಿಸ್ ಪ್ಲಾಂಟ್ಸ್ ದೇ ವಿಲ್ ಅಬ್ಸಾರ್ಬ್ ದಿಸ್ ವಾಟರ್. ಇಲ್ಲಿ ನಾವು ತಗೊಂಡಿರೋ ಪ್ಯಾಕೆಟ್ಸ್ ಅನ್ನ ಏನ್ ಕರಿತೀವಿ, ದಿಸ್ ಪ್ಯಾಕೆಟ್ಸ್ ಅನ್ನ ಏನ್ ಕರಿತೀವಿ, ಇಟ್ ಇಸ್ ಕಾಲ್ಡ್ ಆಸ್, ನಾನು ಫೋಟಾನ್ಸ್ ಅಂತ ತಗೊಳ್ತೀನಿ, ಲೈಟ್ ಅಂತ ತಗೊಂಡಾಗ, ಆರ್ ದೇ ಆರ್ ಕಾಲ್ಡ್ ಆಸ್ ಕ್ವಾಂಟಾ ಅಂತ ನಾವು ಅದನ್ನ ಕರಿತೀವಿ. ಸೊ ದಿಸ್ ಈಸ್ ದಿ ಅಬೌಟ್ ದಿ ವಾಟ್ ಈಸ್ ಮೀನ್ ಬೈ ಫೋಟಾನ್. ಫೋಟಾನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಸೊ ದಿ ಪ್ಯಾಕೆಟ್ಸ್ ಆಫ್ ಎನರ್ಜಿ ಈಸ್ ಕಾಲ್ಡ್ ಆಸ್ ಅದನ್ನ ನಾವು ಫೋಟಾನ್ ಅಂತ ನಾವು ಅದನ್ನ ಕರಿತೀವಿ. ಸೊ ಓಕೆ, ಸೊ ದಿ ಫೋಟಾನ್ ಇಸ್ ನಥಿಂಗ್ ಬಟ್, ಸೊ ಲೈಟ್ ಕನ್ಸಿಸ್ಟ್ ಆಫ್, ಸೊ ಡೆಫಿನಿಷನ್ ಆಫ್ ಫೋಟಾನ್. So the photon anta helidre light consists of, so you can note down, light consists of packets of energy, packets of energy. So is called photon. So adana ನಾವು photon ಅಂತ ನಾವು ಅದನ್ನ ಕರೀತೀವಿ. ಸೊ ಇದು ನನಗೆ photon. ಹಾಗಾದ್ರೆ ಇದರದ್ದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ photon ನ there are so many types. So ಒಂದು 3 marks ಗೆ ಕೇಳಿದರೆ, 5 marks ಗೆ ಅದನ್ನ ಕೇಳಿದ್ದಾನೆ. ಸೊ ಅರ್ಥ ಆಯ್ತಾ? ಸೊ ವಾಟ್ ಈಸ್ ಮೀನ್ ಬೈ ದಿಸ್ ಫೋಟಾನ್ ಅನ್ನೋದು, ಸೊ ಅರ್ಥ ಆಗದೆ ಇದ್ರೆ ಕೇಳಿ. ಸೊ ವಾಟ್ ಈಸ್ ಮೀನ್ ಬೈ ದಿಸ್ ಫೋಟಾನ್? ಸೊ ಗೊತ್ತಾಗ್ತಿದೆನಾ? ದಿ ಫೋಟಾನ್ ಇಸ್ ನಥಿಂಗ್ ಬಟ್, ಇಟ್ ವಿಲ್ ಬಿ ನಥಿಂಗ್ ಬಟ್ ದಿ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಸೊ ನೀವೇನ್ ಮಾಡ್ತೀರಿ, 100 rupees ಕರೆನ್ಸಿ ಅಂತ ನೀವು ತಗೊಂಡಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಹತ್ರ ನೋಟ್ ಇದೆ ಅಂತ ಹೇಳಿದ್ರೆ ಅದನ್ನ ನಾನು ಏನ್ ಮಾಡ್ಬೋದು, ಕಂಟಿನ್ಯೂಸ್ ಅಂತ ತಗೋಬಹುದು. ಅದೇ ನೀವೇನ್ ಮಾಡ್ತೀರಾ, 10 ರೂಪಾಯಿದು ಒಂದು 10 rupees ನೋಟನ್ನ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಈಚ್ 10 rupees ನೋಟನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಕಾಲ್ಡ್ ಆಸ್ ಪ್ಯಾಕೆಟ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ದೇರ್ಫೋರ್ ಹಿಯರ್ ಇದನ್ನ ನಾವು ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ನಾವು ಅದನ್ನ ಹೇಳ್ಕೊಳ್ತೀವಿ. ಸೊ ಓಕೆ, ಸೊ ದಿ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಸೊ ನೌ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಫೋಟಾನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ಇದನ್ನ 3 marks ಗೆ ಅಂಡ್ 5 marks ಗೆ ದೇವ ಆರ್ಸ್. ಸೊ ಅದನ್ನ ತುಂಬಾ ಸತಿ ಅವರು ಕೇಳಿದ್ದಾರೆ. ಹಾಗಾದ್ರೆ ಏನು ಇದು ಅನ್ನೋದನ್ನ ನಾವು ಇದಕ್ಕ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ಹೆಡಿಂಗ್, ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್. ಸೊ ಇವತ್ತು ಕ್ಲಾಸ್ ಅಲ್ಲಿ ಓನ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ photons. So what are the characteristics? So this is very important. So the first characteristics is the definition. So that is something like the light consists of packets of energy, called photons. So adana ನಾವು photons ಅಂತ ಅದನ್ನ ಕರೀತೀವಿ. So packets of energy called photons, or it is also called as quanta. So ಅದನ್ನ ನಾವು ಕ್ವಾಂಟಾ ಅಂತ ನಾವು ಅದನ್ನ ಕರಿತೀವಿ. ಈ ಕ್ವಾಂಟಾ ಅನ್ನೋ ವರ್ಡ್ ಇಂದಾನೆ ತಗೊಂಡು ಏನ್ ಮಾಡ್ತೀವಿ, ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ದಿಸ್ ಕ್ವಾಂಟಾ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ದು ಮ್ಯಾಕ್ಸ್ ಪ್ಲಾಂಕ್. ಸೊ ಮ್ಯಾಕ್ಸ್ ಪ್ಲಾಂಕ್ he used this word as a quanta. So packets of energy ನ ಅವ್ರು ಏನ್ ಮಾಡ್ತಾರೆ, ಕ್ವಾಂಟಾ ಅಂತ ಕೊಡ್ತಾರೆ. therefore this Max Planck is called as the father of quantum mechanics ಅಂತ ಆಮೇಲೆ ಅವರನ್ನ ಏನ್ ಮಾಡ್ತಾರೆ, ಇದು ಮಾಡ್ತಾರೆ. ಓಕೆ, ಸೊ ದಿ ಲೈಟ್ ಫಸ್ಟ್ ಪ್ರಾಪರ್ಟಿ ಇಸ್ light consists of the packets of energy called photons or the quantum. So second property, the mass of the photon, photon is not defined in Newtonian mechanics. The mass of the photon does not defined in Newtonian mechanics. So ಏನಿದು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ, ಇಲ್ಲಿ ಏನ್ ಹೇಳ್ತಿದೀವಿ ಅಂತ ಹೇಳಿದ್ರೆ, ಮಾಸ್ ಆಫ್ ದಿ ಫೋಟಾನ್ ಇಸ್ ನಾಟ್ ಡಿಫೈನ್ಡ್ ಅಂತ ಹೇಳಿದ್ರೆ
ಈಗ ನೀವು ಬರೀತಿರಲ್ಲ 0/0 ಇಟ್ ಇಸ್ ನಾಟ್ ಡಿಫೈನ್ಡ್ ಅಲ್ವಾ. ಸೊ ಅದನ್ನ ನಾವು ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಈ ಮಾಸ್ ನಾವೇನ್ ಹೇಳ್ತಿದ್ದೀನಿ, ಫೋಟಾನ್ ಅನ್ನೋದನ್ನ ಪಾರ್ಟಿಕಲ್ ಅಂತ ಹೇಳ್ತಿದ್ದೀನಿ. ಸೊ ಪಾರ್ಟಿಕಲ್ ಅಂತ ಹೇಳಿದ ತಕ್ಷಣ ಏನಿರ್ಬೇಕು, ಸೊ ಯು ಆರ್ ಆಲ್ಸೋ ಒನ್ ಪಾರ್ಟಿಕಲ್, ಯು ಮಸ್ಟ್ ಹ್ಯಾವ್ ಸರ್ಟನ್ ಮಾಸ್ ಇರಬೇಕು ಮತ್ತೆ ಮೊಮೆಂಟಮ್ ಇರಬೇಕು ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಮಾಸ್ ಆಫ್ ದಿ ಫೋಟಾನ್ ಇಸ್ ನಾಟ್ ಡಿಫೈನ್ಡ್ ಇನ್ ಎ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ, ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ ಇನ್ ಫಸ್ಟ್ ಇಯರ್ ಒಳಗೆ ನೀವು ಕಲ್ತಿದ್ದೀರಲ್ವಾ, ಮೆಕ್ಯಾನಿಕ್ಸ್ ಅಂತ ಓದಿದ್ದೀರಾ, ಅದನ್ನ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಕರಿತೇವೆ. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಹೇಳಿದ್ರೆ ಇಲ್ಲೇನ್ ಮಾಡ್ಬೇಕು, ನಾನು ಫೋಟಾನಿಗೆ ನಾನು ನ್ಯೂಟನ್ಸ್ ಲಾನ್ ಅಪ್ಲೈ ಮಾಡಕ್ಕೆ ಇಟ್ ವಿಲ್ ನಾಟ್ ಒಬೇ ದಟ್ ನ್ಯೂಟನ್ ಲಾಸ್. ದಟ್ ಈಸ್ ಇದು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ ಅದು ರೆಸ್ಟ್ ಅಲ್ಲಿ ಇಲ್ಲ, ಇಟ್ ಈಸ್ ಇನ್ ಮೂವಿಂಗ್. ಮೂವಿಂಗ್ ಟೈಮ್ ಅಲ್ಲಿ ನೀವೇನಾದ್ರೂ ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್ ಅನ್ನ ಮೆಜರ್ ಮಾಡಬೇಕು ಅಂತ ತಗೊಂಡ್ರೆ ಇಟ್ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತಾರೆ. ಬಟ್ ದಿ ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್, ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್, ಮಾಸ್ ಆಫ್ ದಿ ಫೋಟಾನ್ ಇಸ್ 0. ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್ ಇಸ್ 0 ಅಂತ ಹೇಳಿದ್ರೆ, ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಮಾಸ್ ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್ ಎಷ್ಟಿದೆ ಅಂತ ಕೇಳಿದ್ರೆ you have to take it is a 0. Okay, rest mass of the photon is 0 and the mass of the photon it is not defined in Newtonian mechanics. So Newtonian mechanics ಅಂತ ಹೇಳಿದ್ರೆ classical mechanics. ಈ classical mechanics ಒಳಗೆ ನಾವೇನ್ ಮಾಡ್ತೀವಿ, we are going to study about the Newton's laws of motion. Newton's laws of motion ನಾವ್ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ, so when it is in rest ಅಲ್ಲಿ ಇರುತ್ತೆ, when it is in motion ಇರುತ್ತೆ, and ಆ ಪಾರ್ಟಿಕಲ್ ಮೇಲೆ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ಆಕ್ಷನ್ ಅಂಡ್ ರಿಯಾಕ್ಷನ್ಸ್ ಅಲ್ಲಿ ಏನೇನ್ ನನಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಲ್ಲಿ ಅದರಲ್ಲಿ ನಾವು ಓದ್ತೀವಿ. ಆ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಒಳಗೆ ನಾನು ಏನಾದ್ರೂ ಫೋಟಾನ್ ಮಾಸ್ ಅನ್ನ ನಾನು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಡಿಫೈನ್ಡ್. ಸೊ ಇದು ಏನ್ ಪ್ರಿಯರ್ಲಿ ಹೇಳುತ್ತೆ ಅಂತ ಹೇಳಿದ್ರೆ, when the photon is traveling, ಅದು ಟ್ರಾವೆಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮಾಸ್ ಅನ್ನ ನಾನು ಏನ್ ಮಾಡಕ್ ಆಗೋದಿಲ್ಲ, ಅದನ್ನ ಡಿಟರ್ಮೈನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ದಿ ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್ ಇಟ್ ಈಸ್ ಆಲ್ವೇಸ್ 0. ದಟ್ ಈಸ್ ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್ m photon is equal to it is 0. This will be the second postulate, second characteristics ಅಂತ ಹೇಳ್ತೀವಿ. So this property characteristic, the photons travel with the speed of light. The photons travel with the speed of light. The speed of the light ಎಷ್ಟಿದೆ ಅಂತ ಹೇಳಿದ್ರೆ c is equal to it is 2.9977245 into 10 to the power of 8 meter per second ಅಂತ ಇದೆ. ಇದನ್ನ ನಾನು ನಿಯರ್ಲಿ ತಗೊಂಡ್ರೆ we can write it as 3 into 10 to the power of 8 meter per second. So the photons travels with the speed of light, that is c is equal to 3 into 10 to the power of 8 meter per second. Photon ಅಂತ ಹೇಳಿದ್ರೆ there are different types of photon. ಆಯ್ತಾ, ಫೋಟಾನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ ಪಾರ್ಟ್ ಆಫ್ ಲೈಟ್. ಈ ಲೈಟ್ ಒಳಗೆ ಏನಿರುತ್ತೆ, ದೇರ್ ಆರ್ 7 ರೇಡಿಯೇಷನ್ಸ್, 7 ಸ್ಪೆಕ್ಟ್ರಮ್ ಅಂತ ಇರ್ತದೆ. ಸೊ ಅದರೊಳಗೆ ನನಗೆ ಇದು ಬರೀತೀನಿ ನಾನು ಎಕ್ಸ್-ರೇ ಫೋಟಾನ್ ಅಂತ ಬರೀತೀನಿ. ಸೊ ಹಿಯರ್ ಐ ಕ್ಯಾನ್ ರೈಟ್ ಫೋಟಾನ್ಸ್ ಒಳಗೆ ದೇರ್ ಆರ್ ಎಕ್ಸ್-ರೇ ಫೋಟಾನ್, ಸೊ ಆಮೇಲೆ ಗಾಮಾ-ರೇ ಫೋಟಾನ್, ಸೊ ಗಾಮಾ-ರೇ ಫೋಟಾನ್, ಎಕ್ಸ್-ರೇ ಫೋಟಾನ್, ಸೊ ಎಕ್ಸ್-ರೇ ಫೋಟಾನ್ ಅಂಡ್ ದಿ ವಿಸಿಬಲ್ ಲೈಟ್ ಫೋಟಾನ್, ಸೊ ಆಮೇಲೆ IR ರೇಡಿಯೇಷನ್ ಫೋಟಾನ್ ಅಂತ ಇದೆ. There are different types of photons ಅಂತ ಇದೆ. So photons are nothing but the packets of energy. The visible light ಅಲ್ಲಿ ತಗೊಂಡು visible light ಒಳಗೆ certain radiation ನ ಲೆಂತ್ ನ ಏನ್ ಮಾಡ್ತೀರಾ, ಪ್ಯಾಕೆಟ್ ಆಗಿ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ that is also called as, ಅದನ್ನ ನಾವೇನ್ ಮಾಡ್ತೀವಿ visible light photon ಅಂತ ಕರಿತೀವಿ. ನೀವು ಯಾವುದೇ ತಗೊಳ್ಳಿ, ಗಾಮಾ ರೇಸ್ ಫೋಟಾನ್ ತಗೊಳ್ಳಿ, ಎಕ್ಸ್-ರೇ ಫೋಟಾನ್ ತಗೊಳ್ಳಿ, visible light photon ತಗೊಳ್ಳಿ, IR radiation ನ ಫೋಟಾನ್ ತಗೊಳ್ಳಿ, they always travel with the speed of c is equal to 3 into 10 to the power of 8 meter per second ಅಲ್ಲಿ ಏನಾಗುತ್ತೆ, ಅದು ಮೂವ್ಮೆಂಟ್ ಆಗುತ್ತೆ. This is very important. So okay, so next property, the fourth property, the photons are electrically neutral. They are electrically neutral. So electrically neutral ಅಂತ ಹೇಳಿದ್ರೆ you know in particles ಒಳಗೆ ಎರಡು types of particles ಇರುತ್ತೆ, positive charge particles and the negative charge particles ಅಂತ ಇರುತ್ತೆ. Positive charge particle, if you want to give the example, you can give it as a proton ಅಂತ ಕೊಡಬಹುದು. ನೆಗೆಟಿವ್ ಚಾರ್ಜ್ ಗೆ ಏನ್ ಮಾಡಬಹುದು ನೀವು, ಇಲೆಕ್ಟ್ರಾನ್ ಅಂತ ಕೊಡಬಹುದು. and uncharged or other neutral particles ಗೆ, so neutral
ಸೊ ನ್ಯೂಟ್ರಲ್ ಪಾರ್ಟಿಕಲ್ ಯು ಕ್ಯಾನ್ ಗಿವ್ ಇಟ್ ಆಸ್ ಎ ನ್ಯೂಟ್ರಾನ್ ಅನ್ನೋ ಎಕ್ಸಾಂಪಲ್ ನ ಕೊಡ್ಬೋದು. ಈ ನ್ಯೂಟ್ರಾನ್ ಗೆ ಕಂಪೇರ್ ಮಾಡಿದ್ರೆ ನ್ಯೂಟ್ರಾನ್ ವಿಲ್ ಹ್ಯಾವ್ ಮಾಸ್ ಇರುತ್ತೆ, ಬಟ್ ದಿ ಫೋಟಾನ್ಸ್ ದೇ ಆರ್ a massless particle. So ಅದನ್ನ photons are electrically neutral ಅಂತ ಹೇಳಿದ್ರೆ this indicates that the charge q is equal to 0 on this photon. ಈ photon ಒಳಗೆ ನಮಗೆ ಏನಿರುತ್ತೆ, the charge on the photon is always 0. They are chargeless particle, therefore the photons are called as ಅದನ್ನ electrically neutral ಅಂತ ನಾವು ಅದನ್ನ ಕರಿತೀವಿ. Okay, this fifth one, the photons as a definite photons has definite energy and momentum. So photons have the definite energy and momentum. ನಿಮ್ ಮೊದಲೇ ಹೇಳಿದೆ ನಾನು, ಪಾರ್ಟಿಕಲ್ ಅಂತ ಅದೇನಾದ್ರೂ ನನಗೆ ಎಕ್ಸಿಬಿಟ್ ಆಗ್ಬೇಕು ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದಿ ಪಾರ್ಟಿಕಲ್ ಈಸ್ ನಥಿಂಗ್ ಬಟ್ ಇಟ್ ಮಸ್ಟ್ ಶೋ ದಿ ಮೊಮೆಂಟಮ್. ಮೊಮೆಂಟಮ್ ಅನ್ನ ಏನ್ ಮಾಡ್ಬೇಕು, ಅದು ನನಗೆ ಶೋ ಮಾಡ್ಬೇಕು. ಈ ಮೊಮೆಂಟಮ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ p is equal to mass into velocity is called as momentum ಅಂತ ಹೇಳ್ತೀವಿ. ಇದು ನನಗೆ ಆಲ್ ಪಾರ್ಟಿಕಲ್ಸ್ ಗೆ ದಿ ವ್ಯಾಲ್ಯೂ ಏನಿರುತ್ತೆ, p is equal to m into v ಅಂತ ಇರುತ್ತೆ, where m will be the mass ಆಗಿರುತ್ತೆ and v will be the velocity ಆಗಿರುತ್ತೆ. v is nothing but the velocity ಆಗಿರುತ್ತೆ. But here what we are saying that the mass of the photon ಏನ್ ಹೇಳ್ತಿದ್ವಿ ನಾವು, 0 ಅಂತ ಹೇಳ್ತಿದ್ವಿ. ಈಗ ನಾವು ಆರ್ಡಿನರಿ ಮೊಮೆಂಟಮ್ ತಗೊಳ್ತಾ ಇದೀನಿ, p is equal to m into v ಅಂತ ತಗೊಳ್ತಾ ಇದೀನಿ. ಫಾರ್ ಫೋಟಾನ್ ಅಂತ ತಗೊಂಡಾಗ ಫಾರ್ ಫೋಟಾನ್ m is equal to ನನಗೆ 0 ಅಂತ ಬರುತ್ತೆ. m is equal to 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ p is equal to 0 into ವ್ಯಾಲ್ಯೂ ಆಫ್ ಸ್ಪೀಡ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಆಫ್ ವೆಲಾಸಿಟಿ c ಅಂತ ಇದೆ. ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ, ನನಗೆ p is equal to ನನಗೆ 0 ಬರ್ತಾ ಇದೆ. ಯಾವ್ದಕ್ಕಿದು, ಫೋಟಾನ್. ಬಟ್ ವೆನ್ ಇಟ್ ಇಸ್ ಸ್ಟಡಿಡ್ ದಟ್ ದಿ ಫೋಟಾನ್ ಶೋಸ್ ದಿ ಮೊಮೆಂಟಮ್, ಅದಕ್ಕೆ ಏನ್ ಮಾಡ್ತಿದೆ, ಅದು ಮೊಮೆಂಟಮ್ ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ತರ ನನಗೆ ಮೊಮೆಂಟಮ್ ಇದೆ ಅನ್ನೋದನ್ನ ಏನ್ ಮಾಡ್ಬೇಕು, ನಾನು ಸ್ಟಡಿ ಮಾಡ್ಬೇಕು. ಇದು ಯಾವ್ದಕ್ ಬರುತ್ತೆ ಅಂತ ಹೇಳಿದ್ರೆ ದಿಸ್ ವಿಲ್ ನಥಿಂಗ್ ಬಟ್ ದಿ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ದಟ್ ಇಸ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗೆ ದಿ ಮೊಮೆಂಟಮ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ as p is equal to m into v ಅಂತ ನಾವು ಅದನ್ನ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅದೇ ನಾನು ಏನ್ ಮಾಡ್ಬೇಕು, ಈ ಫೋಟಾನ್ ಹ್ಯಾಸ್ ದಿ ಮಾಸ್ is equal to 0. ಮಾಸ್ 0 ಇದೆ ಅಂತ ಹೇಳಿದ್ರೆ ಮೊಮೆಂಟಮ್ 0, ಬಟ್ ಏನ್ ಮಾಡ್ತಿದೆ, ಇಟ್ ಇಸ್ ಶೋಯಿಂಗ್ ದಿ ಮೊಮೆಂಟಮ್. ಅಂದ್ರೆ ಯಾವ ತರ ಮೊಮೆಂಟಮ್ ನ ಅದು ನನಗೆ ತೋರಿಸ್ತಾ ಇದೆ ಅಂತ ತಗೊಂಡ್ರೆ, ಯು ಆರ್ ಫ್ಯಾಮಿಲಿಯರ್ ವಿತ್ ದಿಸ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ನೋಡಿರ್ತೀರಾ, ಲ್ಯಾಂಬ್ಡಾ is equal to h divided by p. ಸರಿನಾ, ನೋಡಿರ್ತೀರಾ ಇದು, where p is called as momentum. You can take it as momentum p is equal to h divided by lambda. ಇದನ್ನ ನೋಡಿಲ್ಲ ಅಂತ ನಿಮಗೆ ಅನ್ಸಿದ್ರೆ ನೀವು ಎಲ್ಲಿ ನೋಡಿರ್ತೀರಾ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಫಸ್ಟ್ ನೀವು ಕೆಮಿಸ್ಟ್ರಿ ಕ್ಲಾಸ್ ಒಳಗೆ ಇದನ್ನ ನೋಡಿದ್ರೆ ಇಟ್ ಇಸ್ ಕಾಲ್ಡ್ as ಇದನ್ನ ನಾವು ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ನಾವು ಅದನ್ನ ಕರಿತೀವಿ. ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ is given by, that is lambda is equal to h divided by p ಅಂತ ನಾವು ಅದನ್ನ ಹೇಳ್ತೀವಿ. ಆಮೇಲೆ ನಾನು ಈ ಮೊಮೆಂಟಮ್ ನ ತಗೊಂಡ್ರೆ where p is the momentum, h will be the Planck's constant. So p is equal to h divided by lambda ಅಂತ ಆಯ್ತು. So photon has the light ಅಂತ ಹೇಳಿದ್ರೆ it will have the wavelength ಇರುತ್ತೆ ಅದಕ್ಕೆ, and h will be the Planck's constant. ಇವೆರಡು ವ್ಯಾಲ್ಯೂ ಗೊತ್ತಿದ್ರೆ I can easily find out the momentum of this particle. That particle is called as ಅದನ್ನ ನಾವು photon ಅಂತ ಕರೀತೀವಿ. Okay, the momentum, it can be explained by taking de Broglie wavelength. So de Broglie wavelength is given by lambda is equal to h divided by p. So you want p is equal to h divided by lambda. Therefore where p is called as momentum of the photon, it is given by this equation. So then what is this energy? The energy can be given by E is equal to, it is h into mu. Simply you can write it as h into mu. So equation ನೀವು ಯಾವುದು ಯಾವುದು Bohr's postulate ಅನ್ನು ಮಾಡಬೇಕಾದ್ರೆ the energy of the photon is given by E is equal to h mu ಅಂತ ಅದನ್ನ ಓದಿದ್ದೀರಾ. Therefore E is equal to h into mu, where mu is the frequency. So mu ಅನ್ನೋದ frequency ಹೇಳ್ತೀವಿ, or you can write it as mu is equal to c divided by lambda ಅಂತ ಬರೀಬೇಕು. The relation between frequency and wavelength is given by mu is equal to c divided by lambda. Therefore you can write it as E is equal to, it is hc divided by lambda ಅಂತ ನಾವು ಅದನ್ನ ಬರ್ಕೋಬಹುದು. Therefore E is equal to hc divided by lambda ಅಂತ. Okay, but ಇದನ್ನ ನೋಡಿದ್ರೆ h divided by lambda you can take it as p ಅಂತ ತಗೋಬಹುದಾ? So you can take it as h divided by lambda as E. Therefore you can also write it as this E is equal to ನಾವು ಅದನ್ನ
you can address P into C ಅಂತಾನು ಬರ್ಕೋಬಹುದು, where P will be the momentum and C will be the velocity of light ಅಂತ ನಾವು ಅದನ್ನ ಬರ್ಕೋಬಹುದು. So okay, so this is some properties. So ಇಲ್ಲಿ ತನಕ ಅರ್ಥ ಆಯ್ತಾ ಅಂತ ಕೇಳಿ, ಇನ್ನು ಎರಡು ಪ್ರಾಪರ್ಟಿ ಇದೆ, ಅದನ್ನು ನಾನು ಹೇಳ್ತೀನಿ. So photons have definite energy and the momentum. So energy can be given by E is equal to h mu ಅಂತ ಕೊಡಬಹುದು, and this momentum can be explained by taking into account of de Broglie wavelength. So de Broglie wavelength ಅಂತ ತಗೊಂಡು momentum ನ ನಾನು ಏನ್ ಮಾಡಬಹುದು, ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. So ಅರ್ಥ ಆಯ್ತು? ಯಾರಿಗಾರು ಅರ್ಥ ಆಗದೆ ಇದ್ರೆ ಕೇಳಿ. So I have discussed the 5 properties. So 5 properties na discuss ಮಾಡಿದೀನಿ. ಸರ್ ಸೆಕೆಂಡ್ ಪಾಯಿಂಟ್ ಇನ್ನೊಂದ್ಸಲಿ ಹೇಳಿ ಸರ್. ಸೆಕೆಂಡ್ ಪಾಯಿಂಟ್ ಸೊ ಓಕೆ, ಮತ್ತೆ ಯಾರಿಗಾದ್ರೂ ಬೇರೆ ಪಾಯಿಂಟ್ಸ್? ಸೊ ಸೆಕೆಂಡ್ ಪಾಯಿಂಟ್, ಸೊ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಒಂದು ನಿಮಿಷ. ಸೊ ಸೆಕೆಂಡ್ ಪಾಯಿಂಟ್ ಅಲ್ವಾ ಸರ್? ಸೊ ಓಕೆ, ಸ್ಕ್ರೀನ್ ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಒಂದ್ಸತಿ ಇನ್ನೊಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ. ಲೈಟ್ ಕನ್ಸಿಸ್ಟ್ ಆಫ್ ದಿ ಪ್ಯಾಕೆಟ್ಸ್ ಆಫ್ ಎನರ್ಜಿ. That packets of energy is called as now photon or the quantum of quanta anta ನಾವು ಅದನ್ನ ಏನು ಮಾಡ್ತೀವಿ ಹೇಳ್ತೇವೆ. Okay, the second point ಏನು ಹೇಳುತ್ತೆ, the mass of the photon is not defined. It is not defined in the Newtonian mechanics. So Newtonian mechanics ಅಂತ ಹೇಳಿದ್ರೆ ನೀವು ಲಾಸ್ಟ್ ಇಯರ್ ಒಳಗೆ ಫಸ್ಟ್ ಪಾರ್ಟ್ 1 ಅಲ್ಲಿ ಕಲ್ತಿದ್ದೀರಲ್ವಾ, these are all called as Newtonian mechanics. ಅದನ್ನ ನಾವೇನ್ ಮಾಡ್ತೀವಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ನಾವು ಅದನ್ನ ಹೇಳ್ತೇವೆ. ಓಕೆ, ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ನೀವೇನು ಓದ್ತಿದ್ದೀರಾ ಅಂತ ಹೇಳಿದ್ರೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಓದ್ತೀರಾ. ಆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಓದೋಕ್ಕಿಂತ ಮುಂಚೆ ನೀವೇನು ಓದಿದ್ರಿ, ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್ ಅನ್ನ ಓದಿ, ಪ್ರೊಜೆಕ್ಟೈಲ್ ಮೋಷನ್ ಅಂತ ಏನಂತ ಓದಿ, ಆಮೇಲೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ನೀವು ಓದಿದ್ರಿ. ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇತ್ತು, ರೆಸ್ಟ್ ಅಲ್ಲಿ ಇದ್ದಾಗ ಅದಕ್ಕೆ ಮಾಸ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಸರ್ಟನ್ ಫೋರ್ಸ್ ಅನ್ನ ನೀವು ಅಪ್ಲೈ ಮಾಡಿದ್ರೆ ಏನಾಗ್ತಿತ್ತು, ಇಟ್ ವಿಲ್ ಬಿ ಮೂವಿಂಗ್. ಅವಾಗ ಏನ್ ಮಾಡ್ತಿದ್ರು, ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಬರೀತಾರೆ ಅಕಾರ್ಡಿಂಗ್ ವಿತ್ ದಿ ಸೆಕೆಂಡ್ ಲಾ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಲ್ಲಿ ನಾನೇನಾದ್ರು ತಗೊಂಡ್ರೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗೆ ನಾನೇನಾದ್ರು ಫೋಟಾನ್ ನ ತಗೊಂಡ್ರೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗೆ ತಗೊಂಡೆ ಅಂತ ಹೇಳಿದ್ರೆ ಈ ಫೋಟಾನ್ ಏನಾಗುತ್ತೆ, ಇಟ್ ಇಸ್ ಆಲ್ವೇಸ್ ಮೂವಿಂಗ್ ಅಲ್ಲಿ ಇರುತ್ತೆ. ಈ ಮೂವಿಂಗ್ ಅಲ್ಲಿ ಇರ್ಬೇಕಾದ್ರೆ ಇದನ್ನ ಮಾಸ್ ನ ನೀವು ಮೆಜರ್ ಮಾಡಕ್ ಹೋಗ್ತೀರಾ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ದಟ್ ಇಸ್ ಇಟ್ ಇಸ್ ನಾಟ್ ಡಿಫೈನ್ಡ್ ಅಂತ ನಾವು ಅದನ್ನ ಹೇಳ್ತೇವೆ. ಸೊ ಓಕೆ, ಇಟ್ ಇಸ್ ನಾಟ್ ಡಿಫೈನ್ಡ್ ಇನ್ ದಿ that classical mechanics ಒಳಗೆ. Therefore, so it is not defined in the classical mechanics. ಅದಕ್ಕೆ ಏನ್ ಹೇಳ್ತೀವಿ ನಾವು, ರೆಸ್ಟ್ ಮಾಸ್ ಆಫ್ ದಿ ಫೋಟಾನ್ ಇಸ್ 0. ಈ ಫೋಟಾನ್ ನನಗೆ ರೆಸ್ಟ್ ಅಲ್ಲಿ ಇದೆ ಅಂತ ಹೇಳಿದಾಗ ಅವಾಗ ನಾನು ಮಾಸ್ ಅನ್ನ ಮೆಜರ್ ಮಾಡ್ಕೊಂಡ್ರೆ that will be 0. When the photon is moving, you cannot measure that mass. When it is in rest, then you can measure its mass. The mass will be almost equal to 0. That is, mass of photon is equal to 0. Third postulate, it will travel with the speed of light. So speed of light will be c is equal to 3 into 10 to the power of 8 meter per second. ಆ ಸ್ಪೀಡ್ ಅಲ್ಲಿ ಏನಾಗುತ್ತೆ, ಈ ಫೋಟಾನ್ ಅನ್ನೋದು ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಫೋರ್ತ್ ಪಾಸ್ಟುಲೇಟ್ ಅಂತ ತಗೊಂಡ್ರೆ, ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳಿದ್ರೆ ದಿ ಚಾರ್ಜ್ ಆನ್ ದಿ ಫೋಟಾನ್ ಇಸ್ ಈಕ್ವಲ್ ಟು 0. ಸೊ ಮಾಸ್ is also 0 and the charge is also 0. Therefore the photons are electrically neutral ಅಂತ ಹೇಳ್ತೇವೆ. Fifth postulate, the photons have definite energy and the momentum. ಅದಕ್ಕೆ definite energy and momentum ಇರುತ್ತೆ. Momentum will be the characteristic properties of the particle. So particle ಇನ characteristic property ನ ನಾವು momentum ಅಂತ ಕರಿತೀವಿ. Wave ಇನ characteristic property ಯಾವುದು ಅಂತ ಹೇಳಿದ್ರೆ wavelength. So wavelength ಅನ್ನ ಡಿಫೈನ್ ಮಾಡಿದ್ರೆ ಅದಕ್ಕೆ ನಾವು ಹೇಳ್ತೇವೆ wave ಅಂತ ನಾವು ಅದನ್ನ ಹೇಳ್ತೀವಿ. ಈಗ ನಾನು momentum ನ ಡಿಫೈನ್ ಮಾಡ್ತೀನಿ ಅಂತ ಹೇಳಿದ್ರೆ I will tell it as a particle ಅಂತ ಹೇಳ್ತೀನಿ. But ಇಲ್ಲಿ ಏನ್ ಮಾಡ್ತಾ ಇದೆ, the photon is showing the energy as well as the momentum. ಅದಕ್ಕೆ ನಾವು ಹೇಳ್ತೀವಿ dual nature ಅಂತ ಕರಿತೀವಿ. So photon also exhibit the two nature. The momentum can be taken by considering the de Broglie wavelength. So de Broglie wavelength ಅನ್ನು ತಗೊಂಡು ನೀವು ಏನ್ ಮಾಡಬಹುದು, momentum ನ ಫಾರ್ಮುಲೇಟ್ ಮಾಡಬಹುದು. momentum p is equal to h divided by lambda ಸಿಗುತ್ತೆ, where h is called as Planck's constant. ಇದನ್ನ
ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಅಂಡ್ ಲ್ಯಾಂಬ್ಡಾ ವಿಲ್ ಬಿ ದಿ ವೇವ್ ಲೆಂತ್ ಅಂತ ಕರಿತೀವಿ. ಬೈ knowing the value of lambda you can easily find out the momentum associated with this particle. So particle ಗೆ momentum ಇರೋದನ್ನ ನಾವು ಏನ್ ಮಾಡಬಹುದು ತಗೋಬಹುದು. Energy can be given by E is equal to h mu. Okay, ಅರ್ಥ ಆಯ್ತಾ? ಸೊ ಇನ್ನು ಲಾಸ್ಟ್ 2 ಪಾಯಿಂಟ್ ಇದೆ, ಲಾಸ್ಟ್ 10 ಮಿನಿಟ್ಸ್ ಇದೆ, ಅದರೊಳಗೆ ನೋಡೋಣ. So next one, so point number 6. So point number 6. ಸೊ ವಾಯ್ಸ್ ಕ್ಲಿಯರ್ ಇಲ್ವಾ ಈಗ? ಸೊ ಅಲ್ಲಿ ವಾಯ್ಸ್ ಕ್ಲಿಯರ್ ಇಲ್ಲ, ಸ್ಕ್ರೀನ್ ಸ್ವಲ್ಪ ಸ್ಟ್ರಕ್ ಆಗ್ತಿದೆ ಅಂತ ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದ್ರೆ ನೋಡಿ. ಓಕೆ, ಇಲ್ಲಿ ಸರಿ ಇದೆ. ಸೊ ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಅದನ್ನ ನೋಡಿ. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟಿ, all collisions. So 6th property, all collisions between the photons and material particle and the material particles is perfectly elastic. So perfectly elastic in nature. ಇಲ್ಲಿ ಏನ್ ಹೇಳ್ತಿದೀವಿ ಅಂತ ಹೇಳಿದ್ರೆ, ನೀವೊಂದು ಫೋಟೋನ ತಗೊಂಡಿದ್ದೀರಾ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಫೋಟೋ. ಸೊ ಇದನ್ನು ನಾವು ಫೋಟೋನ ತಗೊಂಡಿದ್ವಿ. ಇದರೊಳಗೆ ನಿಮ್ಗೆ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಇಲ್ಲೊಂದು ನಿಮ್ಗೆ ಮಟೀರಿಯಲ್ ಆಬ್ಜೆಕ್ಟ್ ಇದೆ. ಸೊ ಮಟೀರಿಯಲ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಎನಿ ಪಾರ್ಟಿಕಲ್, ಯಾವ್ದೋ ಒಂದು ಪಾರ್ಟಿಕಲ್ ಇದೆ. ಇದ್ರ ಜೊತೆ ಈ ಫೋಟಾನ್ ಏನಾದ್ರೂ ಬಂದು ಕೊಲಿಷನ್ ಆದ್ರೆ ಇದೇನ್ ಮಾಡುತ್ತೆ? ದಿ ಕೊಲಿಷನ್ ಇಟ್ ಇಸ್ ಆಲ್ವೇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಕೊಲಿಷನ್. ಸೊ ಹಾಗಾದ್ರೆ ಏನಿದು ಇಲಾಸ್ಟಿಕ್ ಕೊಲಿಷನ್? ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ. ಸೊ ವಾಟ್ ಈಸ್ ಮೀನ್ ಬೈ ಇಲಾಸ್ಟಿಕ್ ಕೊಲಿಷನ್? ಇಲಾಸ್ಟಿಕ್ ಕೊಲಿಷನ್ ಅಂತ ಹೇಳಿದ್ರೆ ದಿ ಮೊಮೆಂಟಮ್, ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ದಿ ಫೈನಲ್ ಮೊಮೆಂಟಮ್. ನೀವಲ್ಲಿ ಡಿಫರೆನ್ಸ್ ಬಿಟ್ವೀನ್ ಇಲಾಸ್ಟಿಕ್ ಕೊಲಿಷನ್ ಅಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ಓದಿದ್ದೀರಾ. ಸೊ ಪರ್ಫೆಕ್ಟ್ ಇಲಾಸ್ಟಿಕ್ ಕೊಲಿಷನ್ ಅಂತ ಹೇಳಿದ್ರೆ ಮೊಮೆಂಟಮ್ ಬಿಫೋರ್ ಕೊಲಿಷನ್ ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು momentum after collision, and also the energy, that is kinetic energy before collision is equal to the kinetic energy after collision ಅಂತ ನಾವು ಅದನ್ನ ಹೇಳ್ತೇವೆ. ಓಕೆ, ಅಲ್ಲಿ ನೀವು ಬರ್ದಿರ್ತೀರ ನೋಡಿ, momentum as well as the kinetic energy is conserved in elastic collision. ಇನ್ನೊಂದ್ರೊಳಗೆ ಏನ್ ಮಾಡ್ತಿದೆ? momentum is conserved but not the kinetic energy ಅಂತ ಡಿಫರೆನ್ಸ್ ಬರಬೇಕಾದ್ರೆ ಅದನ್ನ ಬರ್ದಿರ್ತೀರ. ಇಲ್ಲಿ ನಾವು ಒಂದು ಪಾರ್ಟಿಕಲ್ ನ ತಗೊಂಡಿದ್ವಿ. ನೀವು ಕೊಲಿಷನ್ ಮಾಡ್ತಾ ಹೋದ್ರೆ all the collision between the photons and the material particle is always perfectly elastic collision. Perfectly elastic collision ಅಂದ್ರೆ ಏನಾಗಬೇಕು? The momentum before collision, that is initial momentum, is equal to final momentum, and the initial kinetic energy is equal to ನಮಗೆ final kinetic energy ಅಂತ ಆಗಬೇಕು. So this is the 6th postulate. The last one, 7th one, on increasing the intensity of radiation, the number of photons increases, but the energy of each photon does not change. So on increasing the intensity of incident radiation, the number of photons increases, but the energy of each photon does not change. ಇಲ್ಲಿ ಏನ್ ಮಾಡ್ತಿದ್ದೀರಿ ನೀವು? ಸೊ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತಿದ್ದೀರಾ. ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತಾ ಇದ್ದಾಗ ಎನರ್ಜಿ ಆಫ್ ಈಚ್ ಫೋಟಾನ್ ಏನಾಗುತ್ತೆ? ಇಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಡಸ್ ನಾಟ್ ಚೇಂಜ್ ಅಂತ ಹೇಳ್ತಿದ್ದಾರೆ. ಇದನ್ನ ನೀವು ಪ್ರಾಕ್ಟಿಕಲಿ ಅಪ್ಲಿಕೇಶನ್ ಮಾಡ್ಬೇಕಾದ್ರೆ ಅದನ್ನ ಓದಿದ್ದೀರಾ. ಇಫೆಕ್ಟ್ ಆಫ್ ಇಂಟೆನ್ಸಿಟಿ ಆನ್ ದಿ ಫೋಟೋ ಕರೆಂಟ್ ಅನ್ನ ಓದ್ಬೇಕಾದ್ರೆ ಅಲ್ಲಿ ಹೇಳಿದ್ದೆ, ದಿಸ್ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್, that is number of photons. ಇಲ್ಲಿ ನಾವು ತಗೊಂಡಿರೋದು photons emitted, number of photons per second. ಒಂದು ಸೆಕೆಂಡಿಗೆ ಎಷ್ಟು ನನಗೆ ಫೋಟಾನ್ಸ್ ಗಳು ಬರ್ತಾ ಇದೆ ಅನ್ನೋದು ಏನ್ ಮಾಡುತ್ತೆ? that will give
ದಿ ಇಂಟೆನ್ಸಿಟಿ. ಇಂಟೆನ್ಸಿಟಿ ಅಂತ ಹೇಳಿದ್ರೆ ಒಂದು ನೀವು ಬಲ್ಬ್ ತಗೊಂಡಿದ್ರೆ ಅದೊಂದು ಯೆಲ್ಲೋ ಕಲರ್ ಬಲ್ಬ್ ಅನ್ನ ತಗೊಂಡಿದ್ರೆ ಅಂತ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಬಲ್ಬ್. ಇದೇನಿದೆ ಯೆಲ್ಲೋ ಕಲರ್. ಇದಕ್ಕೆ ಎಷ್ಟು ಇರ್ಬೋದು ವ್ಯಾಟ್ ಒಂದು 40 ವ್ಯಾಟ್ ಬಲ್ಬ್ ಇರ್ಬೋದು. ಇನ್ನೊಂದು ನೀವು ಇನ್ನೊಂದು ನೀವೇನ್ ಮಾಡ್ತೀರಾ 100 ವ್ಯಾಟ್ ಇರೋ ಸೇಮ್ ಯೆಲ್ಲೋ ಬಲ್ಬ್ ನೇ ತಗೊಳ್ತಿದ್ದೀರಾ. ಇದೇನಾಗಿದೆ ನನಗೆ 100 ವ್ಯಾಟ್ ಇರೋ ಇಂಟೆನ್ಸಿಟಿ ಇದೆ. ಈಗ ಇಂಟೆನ್ಸಿಟಿ ತಗೊಂಡ್ರೆ ಇದ್ರೊಳಗಿಂದ ನನಗೆ ಏನ್ ಮಾಡ್ಬೋದು 50 ಫೋಟಾನ್ಸ್ ಗಳು ಬರ್ತಾ ಇರುತ್ತೆ. ಇದ್ರೊಳಗೆ ನನಗೆ 50 ಫೋಟಾನ್ಸ್ ಬರ್ತಿರುತ್ತೆ. ಇದ್ರೊಳಗೆ ನಾನು 120 ಫೋಟಾನ್ಸ್ ಗಳು ನನಗೆ ಬರ್ತಾ ಇರುತ್ತೆ. ಬಟ್ ದಿ ಎನರ್ಜಿ ಏನಾಗ್ತಿದೆ, ದಿ ಎನರ್ಜಿ ರಿಮೇನ್ ಸೇಮ್. ಇದು ನನಗೆ 100 ವ್ಯಾಟ್ ಇದೆ ಅಂತ ಹೇಳಿದ್ರೆ ಓನ್ಲಿ ಇಟ್ ಇನ್ಕ್ರೀಸಸ್ ದಿ ಇಂಟೆನ್ಸಿಟಿ, ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಗಳು ಮಾತ್ರ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ನನಗೆ ಏನಿರಲ್ಲ ಅದು ನನಗೆ ಸೇಮ್ ಆಗೇ ಇರುತ್ತೆ. ದಟ್ ವಿಲ್ ನಾಟ್ ಚೇಂಜ್. ಇನ್ಸ್ಟೆಡ್ ಆಫ್ ದಿಸ್ ಯೆಲ್ಲೋ ಲೈಟ್ ಇಫ್ ಯು ಆರ್ ಟೇಕಿಂಗ್ ದಿ ರೆಡ್, ಸೊ ಒಂದು ರೆಡ್ ಲೈಟ್ ಅನ್ನ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ರೆಡ್ ಆಸ್ ಹೈಯೆಸ್ಟ್ ವೇವ್ ಲೆಂತ್ ಇರೋದ್ರಿಂದ ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ಏನಾಗುತ್ತೆ ನನಗೆ ಎನರ್ಜಿ ನನಗೆ ಜಾಸ್ತಿ ಇರುತ್ತೆ. ಅದಕ್ಕೆ ಎನರ್ಜಿ ನನಗೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನನಗೆ ಸೊ 2 ಡಿಫ್ರೆಂಟ್ ಅನ್ನ ತಗೊಂಡಾಗ ಎನರ್ಜಿ ನನಗೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಎರಡು ನಾನು ಏನ್ ಮಾಡ್ತಿದ್ದೀನಿ ಆನ್ ಇನ್ಕ್ರೀಸಿಂಗ್ ಇಂಟೆನ್ಸಿಟಿ ನಾನು ಏನ್ ಮಾಡ್ತೀನಿ 40 ಇಂದ 100 ಮಾಡ್ತಾ ಇದ್ದೀನಿ. ಆ 100 ಇನ್ಕ್ರೀಸ್ ಮಾಡಿದ್ರು ಎನರ್ಜಿ ಆಫ್ ದಿ ಫೋಟಾನ್ ಏನಾಗುತ್ತೆ ಇಟ್ ಡಸ್ ನಾಟ್ ಚೇಂಜ್ ಅಂತ ಹೇಳಿದ್ರೆ ಇಟ್ ವಿಲ್ ರಿಮೇನ್ಸ್ ದಿ ಸೇಮ್. ಅದು ನನಗೆ ಸೇಮ್ ಆಗೇ ಇರುತ್ತೆ. ಆಯ್ತಾ? ಬೇರೆ ಬೇರೆ ಲೈಟ್ ಅನ್ನ ತಗೊಳ್ತಿದ್ದ ನೀವು ಎಲ್ಲೋ ಆದ್ಮೇಲೆ ರೆಡ್ ಅನ್ನ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಏನಿರುತ್ತೆ ನನಗೆ ಎನರ್ಜಿ ನನಗೆ ಜಾಸ್ತಿ ಇರುತ್ತೆ. ಸೊ ಇದು ನನಗೆ ಲಾಸ್ಟ್ ಆನ್ ಇನ್ಕ್ರೀಸಿಂಗ್ ದಿ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ದಿ ನಂಬರ್ ಆಫ್ ಫೋಟಾನ್ ಇನ್ಕ್ರೀಸಸ್ ಬಟ್ ದಿ ಎನರ್ಜಿ ಆಫ್ ಈಚ್ ಫೋಟಾನ್ ಡಸ್ ನಾಟ್ ಚೇಂಜ್. ಅದ್ರ ಎನರ್ಜಿ ನನಗೆ ಚೇಂಜ್ ಆಗಲ್ಲ, ಓನ್ಲಿ ಏನಾಗುತ್ತೆ ದಿ ನಂಬರ್ ಆಫ್ ಫೋಟಾನ್ಸ್ ಇಟ್ ವಿಲ್ ಇನ್ಕ್ರೀಸಸ್. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫೋಟಾನ್. ಇದು ನನಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ಸೊ ಯಾರಿಗಾದ್ರು ಡೌಟ್ ಇದ್ರೆ ಕೇಳಿ. ಲಾಸ್ಟ್ 3 ಮಿನಿಟ್ಸ್ ಇದೆ. ಯಾವ್ದಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಮಾಡ್ತೀನಿ. Sir, once again, last point, sir. Last point. So on increasing intensity of radiation, ಅಂತ ಹೇಳಿದ್ರೆ ನೀವೇನ್ ಮಾಡ್ತಿದ್ರ ಈಗ ಮನೇಲಿ ನೋಡಿ 0 ಕ್ಯಾಂಡಲ್ ಬಲ್ಬ್ ಇರುತ್ತೆ, 0 ವ್ಯಾಟ್ ಬಲ್ಬ್ ಇರುತ್ತೆ. ನಿಮ್ಗೆ ಅದನ್ನ ಯೂಶಲಿ ನೀವೇನ್ ಮಾಡ್ತೀರಾ ಬಾತ್ರೂಮ್ ಅಲ್ಲಿ ಅದನ್ನ ಯೂಸ್ ಮಾಡ್ತೀರಾ. ಸೊ ಯಾಕೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಮ್ಗೆ ರೂಮ್ ಸ್ವಲ್ಪ ಚಿಕ್ಕದಾಗಿರುತ್ತೆ, ನಮ್ಗೆ ಸ್ವಲ್ಪ ಇಂಟೆನ್ಸಿಟಿ ಸಾಕು. ಅದೇ ನೀವು ಡೈನಿಂಗ್ ರೂಮ್ ಅಲ್ಲಿ ಕುತ್ಕೊಂಡಿರತ್ತೆ, ರೀಡಿಂಗ್ ರೂಮ್ ಅಲ್ಲಿ ಇದ್ದಾಗ ನಿಮ್ಗೆ ಇಂಟೆನ್ಸಿಟಿ ಜಾಸ್ತಿ ಇರೋ 60 ವ್ಯಾಟಿನ ಬಲ್ಬ್ ಅನ್ನ ಯೂಸ್ ಮಾಡ್ತಾರೆ ಅಥವಾ 100 ವ್ಯಾಟಿನ ಬಲ್ಬ್ ಅನ್ನ ಯೂಸ್ ಮಾಡ್ತೀರಿ. ಇಲ್ಲೇನಾಗ್ತಾರೆ ಇಂಟೆನ್ಸಿಟಿ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಏನಾಗ್ತಿರುತ್ತೆ ನಂಬರ್ ಆಫ್ ಫೋಟಾನ್ಸ್ ಗಳು ನನಗೆ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಫೋಟಾನ್ಸ್ ಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ವಿಸಿಬಿಲಿಟಿ ನನಗೆ ಏನಾಯ್ತು ಜಾಸ್ತಿ ಆಯ್ತು. ಆಯ್ತಾ? ಅದೇ ನಾನು ಏನ್ ಮಾಡ್ಬೇಕು, ಈಗ ನಾನು ಇದನ್ನ ಬಿಟ್ಟು ನಾನು ರೆಡ್ ಲೈಟ್ ಅನ್ನ ಯೂಸ್ ಮಾಡ್ತೀನಿ. ಈಗ ರೆಡ್ ಲೈಟ್ ಅನ್ನ ನಾನು ತಗೊಂಡೆ ಅಂತ ಹೇಳಿದ್ರೆ ಎನರ್ಜಿ ನನಗೆ ಜಾಸ್ತಿ. ಈಗ ನೀವೇ ನಿಮ್ ಮನೆಯಲ್ಲೇ ತಗೊಳ್ಳಿ, ಯಾರ್ದೋ ಮನೆಯೊಳಗೂ ರೆಡ್ ಲೈಟ್ ಹಾಕಿರೋದಿಲ್ಲ. ರೆಡ್ ಲೈಟ್ ಹಾಕಿರ್ತಾರೆ ಯಾರ ಮನೆಯಲ್ಲಿ, ಸ್ಟಡಿ ರೂಮ್ ಅಲ್ಲಿ ಎಲ್ಲರೂ ಕುತ್ಕೊಂಡಾಗ ಯು ಆರ್ ನಾಟ್ ಗೋಯಿಂಗ್ ಟು ಯೂಸ್ ರೆಡ್ ಲೈಟ್. ಸೊ ರೆಡ್ ಲೈಟ್ ಅನ್ನ ಯೂಸ್ ಮಾಡೋದಿಲ್ಲ. ರೆಡ್ ಲೈಟ್ ಅನ್ನ ಯಾಕೆ ಯೂಸ್ ಮಾಡೋದಿಲ್ಲ, ಅದು ತುಂಬಾ ಇಂಟೆನ್ಸಿಟಿ ಜಾಸ್ತಿ ಇದ್ದು ಎನರ್ಜಿ ನನಗೆ ಜಾಸ್ತಿ ಇರುತ್ತೆ. ಅಲ್ಲಿ ನೀವು ತುಂಬಾ ಹೊತ್ತು ಅದಕ್ಕೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನ ಏನ್ ಮಾಡ್ತಾರೆ, ಎನರ್ಜಿ ಜಾಸ್ತಿ ಇರೋದ್ರಿಂದ ಮತ್ತೆ ತುಂಬಾ ದೂರದಲ್ಲಿ ಅದು ಕಾಣಿಸುತ್ತೆ ನಮ್ಗೆ. ಅದಕ್ಕೆ ಏನ್ ಮಾಡ್ತಾರೆ, ಅದು ಎನರ್ಜಿ ಜಾಸ್ತಿ ಇರೋದ್ರಿಂದ ಅದು ಇಫೆಕ್ಟ್ ನನಗೆ ಜಾಸ್ತಿ ಕೊಡುತ್ತೆ. ಓಕೆ, ಇಲ್ಲೇನ್ ಮಾಡ್ತಿದೀವಿ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಂಬರ್ ಆಫ್ ಫೋಟಾನ್ ಇನ್ಕ್ರೀಸ್ ಮಾಡ್ತಿದೀವಿ. ವಿ ಆರ್ ನಾಟ್ ಇನ್ಕ್ರೀಸಿಂಗ್ ದಿ ಎನರ್ಜಿ ಆಫ್ ದಿ ಫೋಟಾನ್. ಎನರ್ಜಿ ಆಫ್ ದಿ ಫೋಟಾನ್ ಏನ್ ಮಾಡಲ್ಲ, ಅದು ಇನ್ಕ್ರೀಸ್ ಆಗೋದು. ಎನರ್ಜಿ ಆಫ್ ದಿ ಫೋಟಾನ್ ನೀವು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಸೊ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯೂ. ಮ್ಯೂ ಅನ್ನ ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂತ ಹೇಳಿದ ತಕ್ಷಣ ಎನರ್ಜಿ ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯೆಲ್ಲೋ ಲೈಟ್ ಇಂದ ರೆಡ್ ಲೈಟ್ ಗೆ ಶಿಫ್ಟ್ ಆಗೋದು. ಸೊ ಅಲ್ಲಿ ಏನಾಯ್ತು, ನನಗೆ ಎನರ್ಜಿ ನನಗೆ ಜಾಸ್ತಿ ಆಯ್ತು. ಆ ಎನರ್ಜಿ ಜಾಸ್ತಿ ಆದಾಗ ನಮ್ಗೆ ತುಂಬಾ ಹೊತ್ತು ಅಲ್ಲಿ ನಾವು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಜಸ್ಟ್ ಈ ತರ ನಾವು ಎಕ್ಸಾಂಪಲ್ ನ ಕೊಡ್ಬೋದು. ಆನ್ ಇನ್ಕ್ರೀಸಿಂಗ್ ದಿ ಇಂಟೆನ್ಸಿಟಿ number of photons increases but not the energy of the each photon. ಈಗ ಅದು 10 ಕಿಲೋ ಇದರಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ 10 ಇರುತ್ತೆ, ಅದಕ್ಕೆ ಮತ್ತೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ಅಂತ. ಮತ್ತೆ ಬೇರೆ ಡೌಟ್ ಇದೆ? ಸೊ ಲಾಸ್ಟ್ 1 ಮಿನಿಟ್ ಲೆಫ್ಟ್. ಅರ್ಥ ಆಯ್ತಾ? ಸೊ ವಿನಯ್, ಜೀಶಾನ್, ಪ್ರಭಾ, ಅತಿಯಾ, ರಮೇಶ್, ನೂರ್, ಫಾತಿಮಾ, ದೀಕ್ಷಿತಾ, ಆಯ್ತಾ? ಸೊ ಆ ಪಾಯಿಂಟ್ಸ್ ಅನ್ನ ಬರ್ಕೊಳ್ಳಿ, ಅಂದ್ರೆ ನಿಮ್ಗೆ ರೆಫರ್ ಮಾಡಕ್ ಆಗುತ್ತೆ. NCERT ಬುಕ್ ಅಲ್ಲಿ ಯು ವಿಲ್ ಗೆಟ್ ದಟ್ ಆಲ್ ಪಾಯಿಂಟ್ಸ್. ಅವೆಲ್ಲ ಪಾಯಿಂಟ್ಸ್ ನಿಮ್ಗೆ NCERT ಬುಕ್ ಅಲ್ಲಿ ಸಿಗುತ್ತೆ. ಅದನ್ನ ನೋಡಿ ನೋಟ್ಸ್ ಮಾಡ್ತಾ ಇರಿ. ನಾನು ಕೊಡ್ತೀನಿ, ಚಾಪ್ಟರ್ ಎಂಡ್ ಆದ್ಮೇಲೆ ನಾನು ಕೊಡ್ತೀನಿ. ಬಟ್ ನೀವೇ ಓದ್ಕೊಂಡು ಮಾಡ್ತಾ ಇದ್ರೆ ಒಳ್ಳೇದು. ಆಯ್ತಾ? ಜೀಶಾನ್ ಅರ್ಥ ಆಯ್ತಾ? ಅಂಕಿತಾ ಇವತ್ತು ನೋಡ್ದಂಗ ಆಯ್ತು. ಅಂಕಿತಾ, ರಮೇಶ್ ಅರ್ಥ ಆಗ್ತಿದೇನಾ? ಸೊ ಓಕೆ,
ದೀಕ್ಷಿತಾ ಓಕೆ, ನೂರ್ ಫಾತಿಮಾ ಎಸ್, ಜೀಶಾನ್ ಎಸ್, ಓಕೆ. ಸೊ ಓಕೆ, ಅರ್ಥ ಆಯ್ತಾ? ಸೊ ನಾಳೆ ಕ್ಲಾಸ್ ಅಲ್ಲಿ ನಾವು ಐನ್ಸ್ಟೀನ್ ಗಾಟ್ ದಿ ನೊಬೆಲ್ ಪ್ರೈಸ್ ಫಾರ್ ದಿಸ್ ಡಿಸ್ಕವರಿ ಆಫ್ ಫೋಟೋ ಎಲೆಕ್ಟ್ರಿಕ್